ದ ಹೈಯೆಸ್ಟ್ ಲೆವೆಲ್ ಆಫ್ ಮೆಚುರಿಟಿ ಏನು ಅಂತ ಹೇಳಿದರೆ ನಿಮ್ಗೆ ಗೊತ್ತಿದೆಯಾ? ನಿಮಗೆಲ್ಲ ವಿಚಾರನೂ ಗೊತ್ತಿರುತ್ತೆ, ಯು ನೋ ಎವ್ರಿಥಿಂಗ್, ಬಟ್ ಸ್ಟಿಲ್ ಯು ಆ್ಯಕ್ಟ್ ಲೈಕ್ ಅ ಡಮ್. ಅವರು ಹಿಂದೆ ಆಡಿದಂಥ ಮಾತು, ನಾಟಕ ಎಲ್ಲವೂ ಕೂಡ ನಿಮಗೆ ಗೊತ್ತಿರುತ್ತೆ, ಬಟ್ ಸ್ಟಿಲ್ ಎಲ್ಲವೂ ಗೊತ್ತಿದ್ದು ಗೊತ್ತಿಲ್ಲದ ಥರ ಒಂದು ಸಂಬಂಧವನ್ನು ಗಟ್ಟಿಯಾಗಿ ಇಟ್ಕೊಳ್ಳೋದಕ್ಕೆ ನೀವು ಎಲ್ಲವನ್ನ ಸಹಿಸ್ಕೊಂಡು ಮುಖದಲ್ಲಿ ಒಂದು ಸ್ಮೈಲ್ ಇಟ್ಕೊಂಡು ಯಾವತ್ತೂ ಕೂಡ ಮುಂದುವರಿತಾ ಇರ್ತೀರ. ಇದಕ್ಕಿಂತ ದೊಡ್ಡ ಮೆಚುರಿಟಿ ಬೇರೆ ಯಾವುದು ಕೂಡ ಇಲ್ಲ. ಎಲ್ಲರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ರಶ್ಮಿ ಉಳ್ಳಾಲ್ ಮಾತಾಡ್ತಾ ಇರೋದು. ಇತ್ತೀಚೆಗೆ ಒಬ್ಬರು ಆತ್ಮೀಯರು ಫೇಸ್ಬುಕ್ಕಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಆಗಿದ್ರು. ಸೊ ಅವರ ವರ್ಕ್ ಪ್ಲೇಸಲ್ಲಿ ಏನೆಲ್ಲ ಆಗ್ತಾ ಇದೆ ಅದನ್ನು ನನ್ನ ಜೊತೆ ಶೇರ್ ಮಾಡ್ತಾಯಿದ್ರು. ಸೊ ಆ ಒಂದು ವಿಚಾರ, ಆ ಒಂದು ಚಾಲೆಂಜಸ್ ನೀವೆಲ್ಲರೂ ಕೂಡ ಫೇಸ್ ಮಾಡ್ತಾ ಇರ್ಬೋದು. ಸೊ ಅದಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಸೊ ಅವರ ಕೆಲಸ ಏನಿದೆ ಅದನ್ನು ಅವರು ಮಾಡ್ತಾ ಇರ್ತಾರಂತೆ. ಕೆಲವೊಮ್ಮೆ ಶಿಫ್ಟ್ ಬದಲಾದ ಹಾಗೆ ಅವರ ಫ್ರೆಂಡ್ ಆಗಿರ್ಬೋದು ಅಥವಾ ಬೇರೆಯವರು ಯಾರು ಹೇಳ್ತಾರೆ, ಸ್ವಲ್ಪ ಅವರಿಗಾಗಿ ಸಹಾಯವನ್ನು ಮಾಡುವಂಥದ್ದು, ಓವರ್ ಆಗಿ ಕೆಲಸವನ್ನು ಮಾಡುವಂಥದ್ದು, ಅದನ್ನೆಲ್ಲ ಮಾಡ್ತಾ ಇದ್ರು. ಬಟ್ ಅವರ ಸಂಗಡಿಗರು ಹೇಳ್ತಾ ಇದ್ರು, ಎಷ್ಟು ಸ್ಯಾಲ್ರಿ ಇದೆ ಅಷ್ಟು ಮಾತ್ರ ನೀನು ಕೆಲಸ ಮಾಡು, ಜಾಸ್ತಿ ಯಾಕೆ ಮಾಡೋದಕ್ಕೆ ಹೋಗ್ತೀಯಾ ಅಂತ ಹೇಳ್ಕೊಂಡು ಯಾವತ್ತೂ ಕೂಡ ಅವರಿಗೆ ಬೇಜಾರನ್ನು ಉಂಟು ಮಾಡುವಂತೆ ಮಾತಾಡ್ತಾ ಇದ್ರಂತೆ. ಸೊ ಅವಾಗ ನನ್ನ ಹತ್ರ ಕೇಳಿದ್ರು, ಅಕ್ಕ ಇದು ನಾನು ಮಾಡ್ತಾ ಇರೋದು ಸರಿನಾ? ನನ್ನ ಕೆಲಸ ಬಿಟ್ಟು ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡ್ತಾ ಇದ್ದೀನಿ, ಇದು ಎಷ್ಟು ಸರಿ ಹೇಳುವಂತಹ ಮಾತು. ಸೊ ನಾನು ಅವ್ರಿಗೆ ಯಾವ ರೀತಿ ಹೇಳಿದೆ ಅಂತ ಹೇಳಿದರೆ, ದರ್ ಆರ್ ಟೂ ಥಿಂಗ್ಸ್. ಓಕೆ, ಒಂದು, ನಮ್ಮ ಕೆಲಸದ ಮೌಲ್ಯ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದರೆ, ಯಾರು ಜಾಬ್ಲೆಸ್ ಇರ್ತಾರಲ್ಲ ಅವರಲ್ಲಿ ಒನ್ ಟೈಮ್ ಮಾತಾಡಿ, ಅವರು ಅಪ್ಲೈ ಮಾಡಿರುವಂತಹ ಒಂದು ಸ್ಟ್ರಗ್ಲಿಂಗ್ ಆಗಿರ್ಬೋದು, ಎಲ್ಲಿ ಜಾಬ್ ಸಿಗುತ್ತೆ ಅಂತ ಹೇಳುವಂಥ ಇನ್ಫಾರ್ಮೇಷನನ್ನು ಸರ್ಚ್ ಮಾಡೋದಾಗಿರ್ಬೋದು, ಎಲ್ಲಾದರೂ ಯಾರ್ದಾದ್ರೂ ಒಂದು ಇನ್ಫ್ಲುಯೆನ್ಸ್ ಮುಖಾಂತರ ಜಾಬ್ ಸಿಗುತ್ತಾ ಅಂತ ಹೇಳುವಂಥ ಒಂದು ಪ್ರಯತ್ನ ಆಗಿರಬಹುದು. ಹಾಗೆ ಆನ್ ಟೈಮಲ್ಲಿ ಸ್ಯಾಲ್ರಿ ಅವರಿಗೆ ಕ್ರೆಡಿಟ್ ಆಗದೇ ಇರುವಂಥದ್ದು, ಇಂಥ ಜನರಲ್ಲಿ ಮಾತಾಡಿದಾಗ ಹೌ ಬ್ಲೆಸ್ಡ್ ವಿ ಆರ್. ನಮಗೆ ಸ್ಯಾಲ್ರಿಯ ಬಗ್ಗೆ, ನಮ್ಮ ಜಾಬ್ ಬಗ್ಗೆ, ನಮ್ಮ ವೃತ್ತಿಯ ಬಗ್ಗೆ ನಮಗೆ ಇನ್ನಷ್ಟು ಖುಷಿಯಾದಂತಹ ಪ್ರೌಡ್ ಒಂದು ಫೀಲ್ ಆಗುತ್ತೆ. ಸೊ ಹಾಗಾಗಿ ಮೊದಲನೇದಾಗಿ ನಮ್ಮ ಕೆಲಸವನ್ನು ಪ್ರೀತಿಸುವಂತಹ ಕೆಲಸವನ್ನು ಮಾಡಬೇಕು. ಇದು ಒನ್ ಸೈಡಾಗಿ ನೋಡೋಣ. ಸೆಕೆಂಡ್ ಏನು ಅಂತ ಹೇಳಿದರೆ, ಎಸ್, ನಾವು ಕೆಲಸ ಮಾಡ್ತಾ ಇರ್ತೀವಿ, ಡೇ ಟು ಡೇ ನಮಗೊಂದು ಟಾಸ್ಕ್ ಇರುತ್ತೆ, ಅದನ್ನು ನಾವು ಮಾಡುವಂಥದ್ದು ನಮ್ಮ ಕೆಲಸ. ಬಟ್ ನಮ್ಮ ಒಂದು ಸಂಸ್ಥೆಗೆ ಇದನ್ನು ನಾನು ಬಿಲೀವ್ ಮಾಡುವಂಥದ್ದು, ನಾವು ಯಾವ ರೀತಿ ಡೆವಲಪ್ ಮಾಡ್ಬೋದು, ಇನ್ನೂ ಹೆಚ್ಚಿನ ಕೆಲಸ ಆಗಿರ್ಬೋದು. ಅಂದರೆ ಅತಿಯಾಗಿ ನಾನು ಬರ್ಡನನ್ನು ತೆಗೆದುಕೊಳ್ಬೇಕು ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಇಟ್ ಈಸ್ ಅಪ್ ಟು ಇಂಡಿವಿಜುವಲ್ ಪರ್ಸನಾಲಿಟಿ ಅಥವಾ ಅವರವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟದ್ದು. ಈಗ ನನ್ನ ಹತ್ರ ಕೇಳೋದಾದರೆ, ನಾನು ಕೆಲಸ ಮಾಡ್ತೀನಿ, ನಮ್ಮ ಒಂದು ಆರ್ಗನೈಸೇಷನ್ಗೆ ಯಾವ ರೀತಿ ಒಂದು ಇನ್ಪುಟ್ಸನ್ನು ನೀಡ್ಬೋದು, ಸೇಲ್ಸನ್ನು ಇಂಪ್ರೂವ್ ಮಾಡುವಂಥ ಐಡಿಯಾಸ್ಗಳೇನಿದೆ, ಇದನ್ನು ನನ್ನ ಕಡೆಯಿಂದ ಏನಿದೆ ಅದನ್ನು ನಾನು ಖಂಡಿತವಾಗಿಯೂ ಕೂಡ ನನ್ನ ಆರ್ಗನೈಸೇಷನ್ಗೆ ನಾನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಸೊ ಇದರಿಂದ ನನಗೆ ಏನಾದರೂ ಪ್ರಾಫಿಟ್ ಸಿಗುತ್ತಾ? ಖಂಡಿತವಾಗಿಯೂ ಇಲ್ಲ. ನಮ್ಮ ಸಂಸ್ಥೆ ಡೆವಲಪ್ ಆದರೆ ನಮಗೂ ಕೂಡ ಒಂದು ಖುಷಿ ಹೇಳುವಂಥದ್ದು. ಸೊ ನಾವು ಫಿಕ್ಸ್ಡ್ ಸ್ಯಾಲ್ರಿ ಅಂತ ಅಲ್ಲ, ಇಷ್ಟು ಹೆಚ್ಚಿನ ಪರಿಶ್ರಮದಿಂದ ಒಂದು ಕೆಲಸವನ್ನು ಮಾಡುವ ಕೆಲಸವೇ ಮತ್ತೆ ಮಾಡಿ, ಅದನ್ನು ಯುನೀಕಾಗಿ ಮಾಡಿ, ಅದನ್ನು ನಿಮ್ಮ ವೃತ್ತಿನಿಷ್ಠೆಯಿಂದ ಮಾಡಿದರೆ ಅಷ್ಟೊಂದು ಒಳ್ಳೆಯದು. ಸೊ ಹಾಗಾಗಿ ಕೆಲಸವನ್ನು ತುಂಬ ನಿಷ್ಠೆಯಿಂದ ಮಾಡಿ. ಯಾರು ನಿಮಗೆ ನೆಗೆಟಿವ್ ಆಗಿ ಹೇಳ್ತಾರೆ ಅದರ ಬಗ್ಗೆ ಜಾಸ್ತಿ ಕಿವಿಯನ್ನು ಕೊಡೋದು ಬೇಡ. ಯಾವತ್ತೂ ಹೇಳ್ತೀನಿ, ನಿಮ್ಮ ಕೆಲಸವನ್ನು ನೋಡುವವರೊಬ್ಬರಲ್ಲ, ದೆರ್ ಈಸ್ ಒನ್ ಪರ್ಸನ್ ಹೂ ಗೋಯಿಂಗ್ ಟು ಗಿವ್ ಯು ದ ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್ ಫಾರ್ ಯು. ಸೊ ಏನಾದರೂ ಬ್ಲೆಸ್ಸಿಂಗ್ ಮುಖಾಂತರ ನಿಮ್ಮ ಬದುಕಲ್ಲಿ ಏನಾದರೂ ಒಂದು ಒಳ್ಳೆಯದಾಗುತ್ತೆ. ವೃತ್ತಿನಿಷ್ಠೆ ಹೇಳುವಂಥದ್ದು ಬಹಳ ಇಂಪಾರ್ಟೆಂಟ್. ಕೇವಲ ಸ್ಯಾಲ್ರಿಗೋಸ್ಕರ ಕೆಲಸ ಮಾಡಬೇಡಿ. ಎಷ್ಟು ನಮ್ಮಿಂದ ಹೆಚ್ಚು ಮಾಡಲಿಕ್ಕಾಗತ್ತೆ, ಎಷ್ಟು ಮಂದಿಗೆ ನಾವು ಒಳ್ಳೇದು ಮಾಡಲಿಕ್ಕಾಗತ್ತೆ ನಮ್ಮ ಸ್ಯಾಲ್ರಿ ಮುಖಾಂತರ, ಈ ಒಂದು ಟೆಕ್ನಿಕನ್ನು ಮಾಡ್ತಾ ಹೋಗಿ, ನಿಜಕ್ಕೂ ಕೂಡ ಒಳ್ಳೆಯದಾಗುತ್ತೆ. ಸೊ ಇದರ ಜೊತೆಗೆ ಅವನು ಹೇಳಿರುವಂಥ ಇನ್ನೊಂದು ಮಾತು ಏನು ಅಂತ ಹೇಳಿದರೆ, ಕೆಲವೊಮ್ಮೆ ತುಂಬ ಇನ್ಸಲ್ಟ್ ಮಾಡ್ತಾರೆ, ತುಂಬ ನೆಗೆಟಿವ್ ಆಗಿ ಮಾತಾಡ್ತಾರೆ. ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡುವಂಥದ್ದು, ಈ ಕೆಲಸ ಹೇಳುವಂಥದ್ದು ಪ್ರಸ್ತುತ ಎಸ್ ಈಗೊಂದು ಕೆಲಸ ಮಾಡ್ತಿದ್ದೀರಾ, ಬಟ್ ಲೈಫ್ ಟೈಮ್ ನೀವು ಅದೇ ಕೆಲಸದಲ್ಲಿ ಇರಬೇಕು ಅಂತ ಇಲ್ಲ. ಸ್ವಲ್ಪ ಒಂದು ಕಾಮ್ ಡೌನ್ ಆಗುವಂಥದ್ದು ಆ ಒಂದು ಸಿಚುವೇಷನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತ ಹೇಳಿದರೆ, ನಿಮ್ಮ ಜಾಬಲ್ಲಿ ನಿಮ್ಮ ಮನಿ ಡಿಪೆಂಡ್ ಆಗಿರುತ್ತೆ, ನಿಮ್ಮ ಫ್ಯಾಮಿಲಿ ಡಿಪೆಂಡ್ ಆಗಿರುತ್ತೆ, ನಿಮ್ಮ ಒಂದು ಜವಾಬ್ದಾರಿ ಇರುತ್ತೆ. ಸೊ ಯಾವುದೋ ಒಂದು ಅಕಸ್ಮಾತಾಗಿ ಯಾರೋ ನನಗೆ ಒಂದು ನಿಮ್ಮಲ್ಲಿ ಮಾತಾಡಿದರು, ತುಂಬ ನೆಗೆಟಿವ್ ಆಗಿ ವರ್ಡ್ಸನ್ನು ಯೂಸ್ ಮಾಡಿದರು ಅಂತ ಹೇಳಿ ಅಕಸ್ಮಾತಾಗಿ ಅದನ್ನು ನೀವು ಆನ್ಸರ್ ಕೊಡೋದಕ್ಕೆ ಹೋಗಬೇಡಿ. ಅವರ ಗಾರ್ಬೇಜನ್ನು ನೀವು ನಿಮ್ಮ ಮೈಂಡಿಗೆ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. 10 ಸೆಕೆಂಡ್ ಪಾಸ್. ಎಷ್ಟೇ ಆ ಒಂದು ಸಿಚುವೇಶನ್ ಬ್ಯಾಡ್ ಆಗಿರಲಿ, 10 ಸೆಕೆಂಡ್ ಪಾಸನ್ನು ತೆಗೆದುಕೊಳ್ಳುವಂಥದ್ದು ನಿಮ್ಮ ಬದುಕಲ್ಲಿ ಒಂದು ಹೊಸ ಚೇಂಜಸನ್ನು ಕ್ರಿಯೇಟ್ ಮಾಡುತ್ತೆ. ಜಗಳ ಎಲ್ಲದಕ್ಕೂ ಕೂಡ ಆನ್ಸರ್ ಆಗಿರೋದಿಲ್ಲ. ನಾನು ಕೋಪದಲ್ಲಿ ಅವರಿಗೆ ಉತ್ತರ ಕೊಡ್ತಾ ಹೋದರೆ ನಾನು ಕೂಡ ಅವ್ರ ಥರನೇ ಆಗ್ತೀನಿ.
ಕಂಟ್ರೋಲ್ ಮಾಡೋದು ನನ್ನ ಪವರ್, ರಿಯಾಕ್ಟ್ ಮಾಡೋದು ಅವರ ವಿನ್ ಆಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಪಾಸ್ ತಗೊಂಡು ಆ ಒಂದು ಸಿಚುವೇಶನನ್ನು ಹ್ಯಾಂಡಲ್ ಮಾಡೋದು ನಿಜಕ್ಕೂ ಕೂಡ ಒಳ್ಳೆಯದು. ಆ್ಯಂಗರ್ ಕಿಟ್ಟನ್ನು ಇಟ್ಕೊಳ್ಳುವಂಥದ್ದು ನಿಜಕ್ಕೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ನೀರನ್ನು ಕುಡಿಯುವಂಥದ್ದು, ಸ್ವಲ್ಪ ಒಂದು ಬಾಲ್ ಇದ್ರೆ ಅದನ್ನು ಈ ರೀತಿ ಪಂಚ್ ಮಾಡ್ತಾ ಇರಿ. ನಿಮ್ಮ ಕೋಪ ನಿಜಕ್ಕೂ ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ. ನಿಮ್ಮ ಕೆಲಸ ಆದರೆ ಆ ಜಾಗದಿಂದ ಆದಷ್ಟು ಬೇಗ ಹೋಗುವಂಥ ಕೆಲಸವನ್ನು ಮಾಡಿ. ಬ್ರೀದ್ ಇನ್ ಬ್ರೀದ್ ಔಟ್ ಎಕ್ಸಸೈಸನ್ನು ಮಾಡಿ ಆ ಸಿಚುವೇಶನಿಂದ ಹೊರಗೆ ಬನ್ನಿ. ಇದು ಕೆಲಸದಿಂದ ಮಾತ್ರ ಅಲ್ಲ, ಬಿಕಾಸ್ ಎಲ್ಲ ಪರ್ಸನಲ್ ಲೈಫಲ್ಲೂ ಕೂಡ ಇಂಥ ಪ್ರಾಬ್ಲಮ್ ಇರುತ್ತೆ. 1-2 ಚಾನ್ಸ್ ನಾವು ಕೊಡಲೇಬೇಕು. ಆಗಿಲ್ಲ ಅಂತೇಳಿದರೆ ಮತ್ತೆ ಆ ಜಾಗದಿಂದ ಹೋಗುವಂಥದ್ದೇ ಬೆಟರ್. ಬಟ್ ಸ್ಟಾರ್ಟಲ್ಲೇ ಒಂದು ಚಿಕ್ಕ ಚಿಕ್ಕ ವಿಚಾರದಲ್ಲಿ ಯಾರೋ ನಮಗೆ ನೆಗೆಟಿವ್ ಆಗಿ ಮಾತಾಡಿದರು ಅಂತ ಹೇಳಿದರೆ, ಸೊ ಅದಕ್ಕೆ ರಿಯಾಕ್ಟ್ ಮಾಡಿಕೊಂಡು ನಮ್ಮ ವೆರಿ ಗುಡ್ ಜಾಬನ್ನು ಕಳ್ಕೊಳ್ಳುವಂಥದ್ದು ನಿಜಕ್ಕೂ ಕೂಡ ತಪ್ಪು. ಇದು ನನ್ನ ಅಭಿಪ್ರಾಯ. ಹಾಗೆ ಅಂತ ಹೇಳಿ ಎಲ್ಲವನ್ನ ಕೂಡ ಸಹಿಸ್ಕೊಳ್ಬೇಕು ಅಂತ ಅಲ್ಲ. ನಿಮಗೆ ಗೊತ್ತಿರಬೇಕು ನಿಮ್ಮ ಬೌಂಡ್ರಿ ಎಲ್ಲಿದೆ ಅಂತ. ತುಂಬ ಅತಿಯಾದರೆ ಆ ಜಾಗವನ್ನು ಬಿಟ್ಟು ಹೋಗುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಎಸ್, ಎಲ್ಲ ಪ್ರೋಟೋಕಾಲನ್ನು ಕೂಡ ಆಲೋಚನೆ ಮಾಡಿ, ನನ್ನ ಈಗೋ ಮುಖ್ಯನಾ, ನನ್ನ ರೆಸ್ಪಾನ್ಸಿಬಿಲಿಟಿ ಮುಖ್ಯನಾ, ಅಥವಾ ಈ ಕ್ಷಣಕ್ಕೆ ನಾನು ಮಾತಾಡುವಂಥದ್ದು ಇಂಪಾರ್ಟೆಂಟಾ, ಅಥವಾ ನಾನು ಒಂದು ಜವಾಬ್ದಾರಿಯಿಂದ ಈ ಒಂದು ಸಿಚುವೇಶನನ್ನು ಹ್ಯಾಂಡಲ್ ಮಾಡೋದು ಒಳ್ಳೆಯದಾ, ಅದು ನಿಮ್ಮ ಕೈಯಲ್ಲಿದೆ. ಮತ್ತು ಹೊಸ ವಿಚಾರದ ಜೊತೆಗೆ ನಿಮ್ಮ ರಶ್ಮಿ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.